ಸಿಎಂ ಬದಲಾವಣೆ ವಿಷಯ ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿದ್ದು ಬೀದರ್ನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ. ಮುಖ್ಯಮಂತ್ರಿ ಬದಲಾವಣೆ ವಿಷಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿದ್ದು ಈ ಬಗ್ಗೆ ಅನವಶ್ಯಕ ಚರ್ಚೆ ಬೇಡ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು. ಇಂದು ಭಾನುವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೀದರ್ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಿಸಿದಂತೆ ಅನಗತ್ಯವಾಗಿ ಚರ್ಚೆ ಮಾಡುವುದು ಹಾಗೂ ಗೊಂದಲ ಸೃಷ್ಟಿಸುವುದು ಬೇಡ. ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟ ವಿಷಯವಾಗಿದೆ. ಈ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ದಿನೇಶ್ ಗುಂಡೂರಾವ್ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಸಹಕಾರ ವಿಭಾಗದ ರಾಜ್ಯಾಧ್ಯಕ್ಷ ಧನರಾಜ್ ತಾಡಂಪಳ್ಳಿ ಸೇರಿದಂತೆ ಪಕ್ಷದ ಪ್ರಮುಖರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ತೀರ್ಮಾನ ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ. ಅದ್ರ ಬಗ್ಗೆ ನಾವು ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತು ಇದ್ರ ಬಗ್ಗೆ ಚರ್ಚೆ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ. ಇದರಿಂದ ಒಂದೊಂದು ಸಲ ಯಾರೋ ಒಂದೊಂದು ಹೇಳಿಕೆಗಳಿಂದ ಸುಮ್ಮನೆ ಅನಾವಶ್ಯಕವಾಗಿ ಈ ಥರ ಚರ್ಚೆ ಆಗ್ತಾ ಇರ್ತದೆ. ನಾನು ಕೂಡ ಗಮನಿಸಿದ್ದೇನೆ. ಇದು ಅನಗತ್ಯ, ಇದು ಬೇಕಾಗಿಲ್ಲ. ಇದು ಏನೇ ಇದ್ರೂ ಹೈಕಮಾಂಡ್ ಅವ್ರ ತೀರ್ಮಾನ, ಅದ್ರ ಪ್ರಕಾರ ಎಲ್ಲರೂ ಹೋಗ್ತೀವಿ ಅಂತ CM ಅವರು ಹೇಳಿದ್ದಾರೆ, ಅಧ್ಯಕ್ಷರು ಆವಾಗಲೇ ಹೇಳಿದ್ದಾರೆ. ಸೊ ಅದರಿಂದ ಇದ್ರ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಅದರಿಂದ ಮೊನ್ನೆ ಅವ್ರ ಮಗನೇ ಹೇಳ್ತಿದ್ದಾರಲ್ಲ ಸರ್, ಅವರು ಯಾವುದೋ ಒಂದು ಪ್ರಶ್ನೆ ಯಾವುದೋ ಮಾಧ್ಯಮದವ್ರು ಕೇಳಿದಾಗ ಹೇಳಿರ್ತಾರೆ. ಅದರಿಂದ ಇದೆಲ್ಲ ಯಾರೋ ಒಬ್ಬರು ತೀರ್ಮಾನ ಅಲ್ಲ, ಇದು ಹೈಕಮಾಂಡ್ ತೀರ್ಮಾನ, ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದ್ರ ಎಲ್ಲರೂ ಒಪ್ಕೊಂಡು ಹೋಗ್ತಕ್ಕಂಥದ್ದು ಇದೆ. ಏನು ಹೇಳಿದ್ರು ಯಾವ ಕ್ರಮ ತಗೊಳ್ಳಲ್ಲ, ಪಕ್ಷ ಸುಮ್ಮನೆ ಇರುತ್ತೆ, ತಟಸ್ಥ ನೀತಿ ಅನುಸರಿಸುತ್ತೆ ಅನ್ನೋ ಒಂದು ಆರೋಪನೂ ಕೂಡ ತಮ್ಮ ಪಕ್ಷದ ಶಾಸಕರದೇ ಇರ್ತಕ್ಕಂಥದ್ದು. ಹೇಳ್ತಾರೆ ಬಿಡಿ, ನಮ್ಮಲ್ಲಿ ಯಾವುದೇ ರೀತಿಯ ತಪ್ಪುಗಾರಿಕೆ ಕೂಡ ಇಲ್ಲ, ಭಿನ್ನಮತನಲ್ಲ. ನಾನು ನೋಡಿದ್ದೀನಿ ಮೊನ್ನೆ ಅಧಿವೇಶನದಲ್ಲಿ ಎಲ್ಲ ಒಗ್ಗಟ್ಟಾಗಿ CM ಅವರು DCM ಅವರು ಎಲ್ಲರೂ ಒಗ್ಗಟ್ಟಾಗಿ ಅಧಿವೇಶನದಲ್ಲಿ ಕೂಡ ಇದ್ದು ಎಲ್ಲ ಕಾರ್ಯಕ್ರಮಗಳು ಕೂಡ ಇದ್ದೇವೆ, ಎಲ್ಲ ಒಟ್ಟಿಗೆನೇ ಮಾಡ್ತಾ ಇದ್ದೀವಿ. ಈಗ 5 ವರ್ಷ ಸಿದ್ದರಾಮಯ್ಯ ಅವರು CM ಆಗಿರ್ತಾರ ಸರ್? ನೋಡಿ, ಇವೆಲ್ಲ ಪಕ್ಷದ ವರಿಷ್ಠ ತೀರ್ಮಾನ, ನಾವೇ ಹೇಳುವಂಥದ್ದಲ್ಲ. ಈಗಾಗಲೇ CM ಹೇಳಿದಾರಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಹೋಗ್ತೀನಿ ಅಂತ CM ಹೇಳಿದ್ದಾರೆ. ಸರ್ ಡಿಕಾರ್ಗೋಸ್ಕರ ಕೆಲವು ಶಾಸಕರು ಪ್ರಾಣ ಬೇಕಾದ್ರೆ ಕೊಡ್ತೀವಿ ಸರ್ ಅಂತ ಇರ್ಬೋದು, ಅವ್ರ ಕೆಲವು ಫಾಲೋವರ್ಸ್ ಇರ್ಬೋದು, ಬೇರೆ ಪ್ರಶ್ನೆ. ಅದ್ರ ಬಗ್ಗೆ ನಾನು ಏನು ಹೇಳೋದು. ಆದರೆ ಈ ವಿಷಯದಲ್ಲಿ, ಈ ತೀರ್ಮಾನದಲ್ಲಿ ಯಾರೇನು ಹೇಳಿಕೆಗಳು ಕೊಟ್ಟರೆ ಅದರಿಂದ ಬದಲಾವಣೆ ಅಥವಾ ಇನ್ನೊಂದು ಆಗುವಂಥದ್ದು ಪ್ರಶ್ನೆ ಬರೋದಿಲ್ಲ. ಇದು ಪಕ್ಷದ ಹಿತದೃಷ್ಟಿಯಿಂದ ಮುಂದೆ ಏನು ಮಾಡಬೇಕು ಅಥವಾ ಹೈಕಮಾಂಡ್ ಮಾಡೇ ಮಾಡ್ತಾರೆ. ಪವರ್ ಶೇರಿಂಗ್ ಆಗಿದ್ದು ನಿಜ ಅಲ್ಲ ಸರ್, ಯಾಕೆ ಕುರ್ಚಿ ಬಿಡ್ತಾರೆ? ಅದ್ರ ಬಗ್ಗೆ ಈಗ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಇದೇನೇ ಇದ್ದರೂ ನಾವೆಲ್ಲರೂ ಒಂದಾಗಿದ್ದೀವಿ. CM ಅವರು DCM ಅವರು ನಾವೆಲ್ಲರೂ ಕೂಡ ಹೈಕಮಾಂಡ್ ಹೇಳಿದ ಪ್ರಕಾರ ನಡೀತೀವಿ ಅಂತ ಹೇಳಿದ್ದಾರೆ. ಅದರಿಂದ ಇದ್ರ ಬಗ್ಗೆ ಸುಮ್ಮನೆ ಯಾಕೆ ಚರ್ಚೆ ಮಾಡಬೇಕು ಸರ್? ಈಗ WHO ಹೇಳಿದೆ ಕಲ್ಕತ್ತಾದಲ್ಲಿ 2 ನಿಫಾ ವೈರಸ್ ಪಾಸಿಟಿವ್